ವಾರ್ತೆಯ ಮುಖ್ಯಾಂಶಗಳು. ಮನುವಿಕಾಸ ಸಂಸ್ಥೆ ಮತ್ತು ಈಡಲ್ ಗಿವ್ ಫೌಂಡೇಶನ್ ಸಹಯೋಗದಲ್ಲಿ ನಾರಿ ಶಕ್ತಿ ಗ್ರೀನ್ವೇ ಪ್ರಾಜೆಕ್ಟ್ ಅಡಿಯಲ್ಲಿ ಮಳಲಿ ಗ್ರಾಮದಲ್ಲಿ ಒಕ್ಕೂಟ ಸಭೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ತಲುಪಲಿ, ಶಾಸಕ ಭೀಮಣ್ಣ ಟಿ ನಾಯ್ಕ್. ಬನವಾಸಿ ರೂಟ್ ಸರ್ವೆ ನಡೆಸಿದ ಸಾರಿಗೆ ಸಂಸ್ಥೆ ಅಧಿಕಾರಿಗಳು. ಸೋಮವಾರದಿಂದ ದೇವಸ್ಥಾನದವರೆಗೆ ಸಂಚರಿಸಲಿವೆ ಬಸ್ಸುಗಳು. ಯೋಗಾಸನದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿರುವ ಸ್ನೇಕ್ ಸ್ಟಾರ್ ಪುತ್ರಿ ಆಕರ್ಷ. ಗಣಪತಿ ಭಟ್ಗೆ ಡಾಕ್ಟರೇಟ್ ಪದವಿ. ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದ ಯುವ ಪ್ರಸಿದ್ಧ ಕಲಾವಿದ ವಿ ಗಣಪತಿ ಭಟ್ ಸಂಕದಗುಂಡಿ ಅವರ ಮಂಡಿಸಿದ ಶ್ರೀ ಮಧ್ವಾಲ್ಮೀಕಿ ರಾಮಾಯಣದಲ್ಲಿನ ಧರ್ಮಶಾಸ್ತ್ರದ ಚಿಂತನೆ ಎಂಬ ವಿಷಯದ ಸಂಸ್ಕೃತ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಲಭಿಸಿದೆ. ಡಾಕ್ಟರ್ ಎಂಎ ಶ್ರುತಿಕೀರ್ತಿ ಅವರ ಮಾರ್ಗದರ್ಶನದಲ್ಲಿ ಮಂಡಿಸಿದ ಮಹಾಪ್ರಬಂಧಕ್ಕೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯವು ಪಿಎಚ್ಡಿ ಪದವಿ ನೀಡಿ ಗೌರವಿಸಿದೆ. ಯಕ್ಷಗಾನ ತಾಳಮದ್ದಲೆ ಕಲಾವಿದರಾಗಿ ಗುರುತಿಸಿಕೊಂಡಿರುವ ಗಣಪತಿ ಭಟ್ ಅವರು ಸಂಶೋಧನಾ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಸಂಕದಗುಂಡಿ ಅವರ ಈ ಸಾಧನೆಗೆ ಇಲ್ಲಿನ ಯಕ್ಷ ಸಂಭ್ರಮ ಟ್ರಸ್ಟ್ನ ಸೀತಾರಾಮ್ ಚಂದು, ಇಂದಿರಾ ಹೆಗಡೆ ಇತರ ಸದಸ್ಯರು ಅಭಿನಂದಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ನೇಕ್ ಸ್ಟಾರ್ ಎಂದರೆ ಹಾವು ಕಂಡರೆ ಭಯ ಬೀಳುವ ನಮ್ಮ ನಿಮ್ಮಂತವರಿಗೆ ತಟ್ಟನೆ ನೆನಪಾಗುವುದೇ ಪ್ರಶಾಂತ್ ಹುಲೇಕಲ್. ಇವರ ಪುತ್ರಿ ಆಕರ್ಷ ಕೂಡ ತಂದೆಯಂತೆ ಹಾವು ಹಿಡಿಯುವುದನ್ನು ಕರಗತ ಮಾಡಿಕೊಂಡಿದ್ದಾಳೆ. ಆದರೆ ಇದೇ ಆಕರ್ಷ ಯೋಗಾಸನದಲ್ಲಿ ಮಹತ್ವದ ಮೈಲುಗಲ್ಲು ದಾಟುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿದ್ದಾಳೆ. ಯೋಗಪಟು ಆಕರ್ಷ 11 ನಿಮಿಷದಲ್ಲಿ 155 ಯೋಗದ ವಿವಿಧ ಆಸನವನ್ನು ಮಾಡುವ ಮೂಲಕ ಈ ಸಾಧನೆ ಮಾಡಿದ್ದಾಳೆ. ಆಕರ್ಷ ಶಿರಸಿಯ ಪಿಎಂ ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಕೆಎಚ್ಪಿ ಕಾಲೋನಿಯ 6ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾಳೆ. ಇವಳು ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕಲ್ ಮತ್ತು ಸ್ವಾತಿ ದಂಪತಿಗಳ ಪುತ್ರಿಯಾಗಿದ್ದಾಳೆ. ಆಕರ್ಷ ಸಾಧನೆಗೆ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್, ಡಿಡಿಪಿಐ ಎಂಆರ್ ನಾಯ್ಕ್, ಬಿಇಒ ಎಂಎಚ್ ನಾಯ್ಕ್ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ಯಶಸ್ವಿಯಾಗಿ ತಲುಪುವಂತೆ ಮಾಡಲು ಅಧಿಕಾರಿಗಳು ಮತ್ತು ಗ್ಯಾರಂಟಿ ಸಮಿತಿಯ ಪದಾಧಿಕಾರಿಗಳು ಸಮನ್ವಯತೆಯಿಂದ ಶ್ರಮಿಸಬೇಕು ಎಂದು ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಕರೆ ನೀಡಿದರು. ಶಿರಸಿಯಲ್ಲಿ ಜರುಗಿದ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ಯಾರಂಟಿ ಯೋಜನೆಯ ಸಮಿತಿ ಪದಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ನಿಯಮಿತವಾಗಿ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ಎದುರಾಗುವ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸಲು ಶ್ರಮಿಸಿ ಯಾವುದೇ ಒಬ್ಬ ಅರ್ಹ ಫಲಾನುಭವಿಯು ಯೋಜನೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು. ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ನಾಯ್ಕ್, ತಾಲೂಕು ಅಧ್ಯಕ್ಷೆ ಸುಮಾರಾಜು ಉಗ್ರಾಣ್ಕರ್ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಅದು ಸರಿಯಾಗಿ ಅಧಿಕಾರಿಗಳು ನಾವು ಜವಾಬ್ದಾರಿಯಾಗಿ ಮುಗಿಸ್ತಾ ಇದ್ದೀವಿ. ಈಗ ನಾವು ಕೇಂದ್ರ ಬಗ್ಗೆ ಸ್ವಲ್ಪ ಮಾತನಾಡ್ತೀವಿ. ಇಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳು ಯಾವುದೂ ಇಲ್ಲ. ಸರ್ಕಾರದ ಉದ್ದೇಶ ಏನು? ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು 14% ಮಾತ್ರ ರೆವಿನ್ಯೂ ಲ್ಯಾಂಡ್ ನಿಮಗೆ ಪೂರ್ತಿ ಫಾರೆಸ್ಟ್ ಲ್ಯಾಂಡ್. ಇವತ್ತು ಆವಾಗ ನಮ್ಮ ಸ್ವತಂತ್ರ ಬಂದ ನಂತರದಲ್ಲೂ ಕೂಡ ಬಹಳಷ್ಟು ಜನ ಎಲ್ಲ ಅರಣ್ಯದಿಂದ ವಾಸ ಆಗಿದ್ದಾರೆ. ಬಹಳಷ್ಟು ಜನ ಕರೆಂಟ್ ಮನೆಯಿಂದ ಕರೆಂಟ್ ಸಿಗ್ತಾ ಇಲ್ಲ. ಇನ್ನೇನು ಇದೇ ಹೋಗ್ತಾ ಅವರಿಗೆ ಇರೋದಕ್ಕೂ ಆಗ್ತಾ ಇಲ್ಲ. ಈಗಿನ ಕಾನೂನು ಪ್ರಕಾರ ಅದಾಗಲ್ಲ. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಎಲ್ಲ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಬನವಾಸಿಗೆ ಭೇಟಿ ನೀಡಿ ರೋಡ್ ಸರ್ವೆ ನಡೆಸಿದ್ದಾರೆ. ಶ್ರೀ ಮಧುಕೇಶ್ವರ ದೇವಸ್ಥಾನದವರೆಗೆ ಬಸ್ಸುಗಳನ್ನು ಬಿಡಲು ಬನವಾಸಿ ನೂತನ ತಾಲೂಕು ರಚನಾ ಹೋರಾಟ ಸಮಿತಿ ಆಗ್ರಹಿಸಿದ ಬೆನ್ನಲ್ಲೇ ಅಧಿಕಾರಿಗಳ ಈ ಭೇಟಿ ಸಾರ್ವಜನಿಕ ವಲಯದಲ್ಲಿ ಖುಷಿ ತಂದಿದೆ. ಶಿರ್ಸಿ ಕಚೇರಿಯ ವಿಭಾಗೀಯ ಸಂಚಾರ ಅಧಿಕಾರಿಗಳಾದ ಆರ್ಎಲ್ ಕುಮಾರಸ್ವಾಮಿ, ಸಾರಿಗೆ ವ್ಯವಸ್ಥಾಪಕರಾದ ಪ್ರವೀಣ್ ಎನ್ ಶೇಟ್, ಅಂಕೆ ಸಂಖ್ಯೆ ಅಧಿಕಾರಿ ಸತೀಶ್ ಕಾಡ್ನನ್ ಅವರು ಬನವಾಸಿಗೆ ಬಂದು ರೋಡ್ ಸರ್ವೆ ನಡೆಸಿ ದಿನಕ್ಕೆ 11 ಟ್ರಿಪ್ ಅಂದರೆ ತಾಸಿಗೆ 1ರಂತೆ ಬಸ್ ಅನ್ನು ಶ್ರೀ ಮಧುಕೇಶ್ವರ ದೇವಸ್ಥಾನದವರೆಗೆ ಬಿಡಲಾಗುವುದು ಎಂದು ಹೋರಾಟ ಸಮಿತಿಗೆ ಮಾಹಿತಿ ನೀಡಿದರು. ಬಸ್ಗಳು ಸೋಮವಾರದಿಂದಲೇ ಶ್ರೀ ದೇವಸ್ಥಾನದವರೆಗೆ ಸಂಚರಿಸಲಿವೆ ಎಂದು ಹೇಳಿದ್ದಾರೆ.
ದಿನಾಂಕ 24/7/2026 ಶುಕ್ರವಾರದಂದು ಮನುವಿಕಾಸ ಸಂಸ್ಥೆ ಮತ್ತು ಈಡಲ್ ಗಿವ್ ಫೌಂಡೇಶನ್ ಸಹಯೋಗದಲ್ಲಿ ನಾರಿ ಶಕ್ತಿ ಗ್ರೀನ್ವೇ ಪ್ರಾಜೆಕ್ಟ್ ಅಡಿಯಲ್ಲಿ ಶಿರ್ಸಿ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಒಕ್ಕೂಟ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮೊದಲಿಗೆ ದೇವರ ಸ್ತುತಿ ಹಾಗೂ ದೀಪ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಸಭೆಯಲ್ಲಿ ಮನುವಿಕಾಸ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಆಗಿರುವಂತಹ ಮಂಜುನಾಥ್ ಹೆಗಡೆ ಸರ್ ಅವರು ಸಂಘದ ಬಗ್ಗೆ ಹಾಗೂ ಸಂಘದ ಅಭಿವೃದ್ಧಿಯ ಬಗ್ಗೆ, ಸಂಘ ಮಿತ್ರ ಸಾಲದ ಬಗ್ಗೆ, ಡಿಜಿಟಲ್ ಸಾಕ್ಷರತೆ ಹಾಗೂ ವಿವಿಧ ಯೋಜನೆಗಳು ಮತ್ತು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕೆಂಬುದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿದರು. ನಂತರ ಅಕೌಂಟೆಂಟ್ ಅಸಿಸ್ಟೆಂಟ್ ಆಗಿರುವಂತಹ ಅಪೂರ್ವ ಮೇಡಮ್ ಅವರು ಸರ್ವಿಸ್ ಚಾರ್ಜ್ ಬಗ್ಗೆ ಮತ್ತು ಸಂಸ್ಥೆಯಿಂದ ಸಿಗುವಂತಹ ಸವಲತ್ತು ಮತ್ತು ಮುಂಬರುವ ಯೋಜನೆಗಳ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದರು. ಮಳಲಿ ಗ್ರಾಮದ ತಾಲೂಕು ಮಾಜಿ ಸದಸ್ಯ ಆಗಿರುವಂತಹ ಮಹಾಲಕ್ಷ್ಮಿ ಅವರು ನಮಗೆ ಸಂಸ್ಥೆಯ ಬಗ್ಗೆ ಒಳ್ಳೆಯ ಮಾಹಿತಿ ಲಭ್ಯವಾಯಿತು ಹಾಗೂ ಮುಂದೆ ನಮಗೆ ಸಂಘವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಸಿಕೊಂಡು ಹೋಗಬೇಕೆಂದು ಮನವರಿಕೆ ಆಯಿತು ಹಾಗೂ ಮುಂದಿನ ದಿನಗಳಲ್ಲಿ ನಮಗೆ ಸಂಸ್ಥೆಯಿಂದ ಯೋಜನೆಗಳು ಹೆಚ್ಚಿನ ಮಟ್ಟದಲ್ಲಿ ಸಿಗುವಂತಾಗಲಿ ಎಂದು ಆಶಿಸಿದರು. ಹಾಗೂ ಸಂಸ್ಥೆಯ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಆಗಿರುವಂತಹ ಗೌತಮಿ ಮೇಡಮ್ ಅವರು ಸಂಸ್ಥೆಯ ಬಗ್ಗೆ ಹಾಗೂ ಟರಾವು ಪಟ್ಟಿ ನಿರ್ವಹಣೆ, ವಿವಿಧ ಇನ್ಶೂರೆನ್ಸ್ಗಳ ಬಗ್ಗೆ ಮಾಹಿತಿ ನೀಡಿದರು. ಬಂದಂತಹ ಅತಿಥಿಗಳಿಗೆ ಮತ್ತು ಎಲ್ಲಾ ಸದಸ್ಯರಿಗೆ ಸ್ವಾಗತ ಮತ್ತು ಧನ್ಯವಾದವನ್ನು ಗೌತಮಿ ಮೇಡಮ್ ಅವರು ನೀಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಹಾಗೂ ಸಂಘದ ಸದಸ್ಯರಿಗೆ ಆಟವನ್ನು ಮನರಂಜನೆಗಾಗಿ ನಡೆಸಲಾಯಿತು. ಅಂತೂ 7 ಸಂಘದಿಂದ 40 ಜನ ಸದಸ್ಯರು ಒಕ್ಕೂಟ ಸಭೆಗೆ ಭಾಗವಹಿಸಿದರು ಹಾಗೂ ಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಬಂದಂತಹ ಎಲ್ಲರಿಗೂ ಲಘು ಉಪಹಾರವನ್ನು ನೀಡಲಾಯಿತು.